ಇವಾಗ ಎಲ್ಲ ಕಡೆ ಸಮೋಸ ಸಿಗ್ತಾಯಿದೆ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು ಸಮೋಸ ತಂದಿದ್ರು. ನೋಡಿ, ಇವಾಗ ಮಕ್ಕಳಿಗೆ ಸ್ವಲ್ಪ ಆಯಿಲಿ ಫುಡ್ಡು ಕೊಡೋದನ್ನ ಕಡಿಮೆ ಮಾಡಿ, ನಾವು ಜಾಸ್ತಿ ಏನು ತಿನ್ನಲ್ಲ, ಸೊ ಅವ್ರು ತಂದಿದ್ರು ಅಂದ್ಬಿಟ್ಟು ಸರಿ ಅಂತ ಕೊಟ್ಟೆ. ಈಗ ಮರಗೆಣಸಿಂದು ಚಿಪ್ಸ್ ಮಾಡ್ತಾಯಿದ್ದೀನಿ. ಫಸ್ಟೇ ನಂದು ತೊಳೆದು ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಂಡೆ. ಈಗ ಸ್ವಲ್ಪ ಎಣ್ಣೆಲಿ ಸಣ್ಣ ಸಣ್ಣದಾಗಿ ಸ್ಲೈಸ್ ಆಗಿ ಕಟ್ ಮಾಡಿಕೊಂಡು ಆಮೇಲೆ ಎಣ್ಣೆಗೆ ಕರ್ಕೊಂಡೆ. ಅದನ್ನು ಬಿಸಿನೇ ಇತ್ತು, ಸ್ವಲ್ಪ ಸಾಫ್ಟ್ ಇತ್ತು. ಮತ್ತು ಸ್ವಲ್ಪ ತಣ್ಣಗಾದಮೇಲೆ ಗರ್ಗರಿ ಆಯಿತು. ತುಂಬ ಚೆನ್ನಾಗಿ ಬಂದಿದೆ ಚಿಪ್ಸು ಮರಗೆಣಸ್ದು. ನಾವು ಬೇರೆ ಕಡೆಯಿಂದ ತಂದು ಕೊಡೋದ್ರಿಂದ ಮಕ್ಕಳು ಎಲ್ಲಿ ತಾಳಾಗ್ಬೋದು, ಯಾವ್ದು ಎಣ್ಣೆಯಲ್ಲಿ ಕರೀತಾರೋ ಏನೋ ಗೊತ್ತಾಗಲ್ಲ. ಸೊ ಮನೆಯಲ್ಲೇ ಮಾಡಿಕೊಡೋದ್ರಿಂದ ತುಂಬ ಇಷ್ಟಪಟ್ಟು ಮಕ್ಕಳು ತಿಂತಾರೆ. ಸೊ ನೀವು ಮನೆಯಲ್ಲೇ ಮಾಡೋಕ್ಕೆ ಟ್ರೈ ಮಾಡಿ. ನೋಡಿ, ಮರಗೆಣಸು ಸಿಪ್ಪೆ ಎಲ್ಲ ತೆಗೆದು ಒಂದು ಬೌಲ್ಗೆ ಹಾಕಿ ತೊಳ್ಕೊಂಡು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನ ಕಟ್ ಮಾಡಿ ಎಲ್ಲ ಎಣ್ಣೆಯಲ್ಲಿ ತೇಲಿಸ್ಕೊಂಡು ಒಂದು ನ್ಯೂಸ್ ಪೇಪರ್ ಮೇಲೆ ಹಾಕ್ಕೊಂಡು ಅದಕ್ಕೆ ಚೂರು ಉಪ್ಪು